ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಒಂದು ಒಳ್ಳೆಯ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲಿ ಬಂದಿರುವ ದ ಟ್ರಯಲ್ ಮೂವಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಲೈಕ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ನಮಗೆ ಮುಂದಿನ ವಿಡಿಯೋ ಮಾಡಲು ಮೋಟಿವೇಶನ್ ಆಗಿರುವ ಕಾರಣ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರುವ ರೂಪಾಳನ್ನ ತೋರಿಸ್ತಾರೆ. ಹೀಗೆ ಒಂದು ದಿನ ರೂಪಾ ತುಂಬಾ ಅಂದವಾಗಿ ರೆಡಿಯಾಗಿ ಟೆರೆಸ್ ಮೇಲೆ ಹೋಗ್ತಾಳೆ. ಏಕೆಂದ್ರೆ ಅವಳ ಗಂಡ ಅಜಯ್ ಅವಳನ್ನ ಅಲ್ಲಿಗೆ ಬರೋದಿಕ್ಕೆ ಹೇಳಿರ್ತಾನೆ. ಆಗ ರೂಪಾ ಅಲ್ಲಿಗೆ ಹೋದಾಗ ಆಗಾಗ್ಲೇ ಅಜಯ್ ಅಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ರೂಪಾಳನ್ನ ನೋಡಿ ಅವಳ ಹತ್ರ ಹೋಗಿ ಆನಿವರ್ಸರಿ ವಿಶಸ್ ಅನ್ನ ಹೇಳ್ತಾನೆ. ಆಗ ರೂಪಾ ಕೂಡ ಅವನಿಗೆ ವಿಶ್ ಮಾಡ್ತಾಳೆ. ಇಲ್ಲಿ ನಮಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಂದ್ರೆ ರೂಪಾ ಮತ್ತು ಅಜಯ್ನ ಮೊದಲನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಅಂತೇಳಿ. ಅದಕ್ಕೋಸ್ಕರ ಅಜಯ್ ರೂಪಾಗೋಸ್ಕರ ಈ ರೀತಿ ಪ್ಲಾನ್ ಮಾಡಿರ್ತಾನೆ. ಇದರಿಂದ ರೂಪಾ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಹೀಗೆ ಇಬ್ರು ಸ್ವಲ್ಪ ಸಮಯ ಡ್ರಿಂಕ್ಸ್ ಮಾಡ್ತಾ ತುಂಬಾ ಸಂತೋಷವಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಅಜಯ್ ರೂಪಾ ಹತ್ತಿರ ನಿನ್ಗೊಂದು ಸರ್ಪ್ರೈಸ್ ಇದೆ, ಕಣ್ಣು ಮುಚ್ಕೋ ಅಂತ ಹೇಳಿದಾಗ ರೂಪಾ ಕಣ್ಣು ಮುಚ್ಕೊಳ್ತಾಳೆ. ಹೀಗೆ ಎಷ್ಟೇ ಸಮಯವಾದ್ರೂ ಕೂಡ ಅಜಯ್ ಮಾತನಾಡದೆ ಹೋಗಿದ್ದರಿಂದ ರೂಪಾ ಕಣ್ಣು ತೆರೆದು ನೋಡಿದಾಗ ಅಲ್ಲಿ ಅಜಯ್ ಕಾಣಿಸೋದಿಲ್ಲ. ಇದರಿಂದ ಅಜಯ್ ಅಂತೇಳಿ ಕೂಗ್ತಾ ಆ ಪ್ಲೇಸ್ ಅಲ್ಲೆಲ್ಲ ನೋಡ್ತಿರುವಾಗ ಅದೇ ಸಮಯಕ್ಕೆ ಅಪಾರ್ಟ್ಮೆಂಟ್ ಕೆಳಗಡೆಯಿಂದ ಸೌಂಡ್ ಕೇಳಿದ್ದರಿಂದ ಆಗ ರೂಪಾ ಕೆಳಗಡೆ ನೋಡಿ ಶಾಕ್ ಆಗಿ ಹೋಗ್ತಾಳೆ. ಈಗ ಮೂವಿ ಸ್ಟೋರಿ ಪ್ರೆಸೆಂಟ್ ಬಂದ್ರೆ ಒಬ್ಬ ಕಾನ್ಸ್ಟೇಬಲ್ ರೂಪಾ ಹತ್ರ ಬಂದು ಎಕ್ಸಾಕ್ಟ್ ಆಗಿ ಇದೇ ನಡೀತಾ ಮೇಡಮ್ ಅಂತ ಕೇಳಿದಾಗ ಆಗ ರೂಪಾ ಬಾಧೆಯಿಂದ ಹೌದು ಅಂತ ಹೇಳ್ತಾಳೆ. ಈ ರೀತಿಯಾಗಿ ರೂಪಾ ಹತ್ರ ಸ್ಟೇಟ್ಮೆಂಟ್ ತಗೊಂಡ ಕಾನ್ಸ್ಟೇಬಲ್ ಅವಳ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಗ ಕಾನ್ಸ್ಟೇಬಲ್ ಹೋದ ತಕ್ಷಣ ರೂಪಾ ಫೇಸ್ ಅಲ್ಲಿ ಸ್ಮೈಲ್ ಅನ್ನ ತೋರಿಸ್ತಾರೆ. ಸೀನ್ ಕಟ್ ಆದ್ರೆ ಹೀಗೆ 10 ದಿನಗಳು ಕಳೆದೋಗ್ತವೆ. ಆಗ SI ರಾಜುನನ್ನ ತೋರಿಸ್ತಾರೆ. ಆಗ SI ರಾಜು ತನ್ನ ಟೇಬಲ್ ಮೇಲಿದ್ದ ಒಂದು ಫೈಲ್ ಅನ್ನ ನೋಡಿ ಈ ಫೈಲ್ ಏನು ಅಂತೇಳಿ ಸ್ಟಡಿ ಮಾಡಿದಾಗ ಕೋರ್ಟ್ ನಿಂದ ಈ ಫೈಲ್ ಅನ್ನ ನಿಮ್ಗೆ ಕೊಡೋದಿಕ್ಕೆ ಹೇಳಿದ್ದಾರೆ ಅಂತೇಳಿ ಗೊತ್ತಾಗಿ ಆಗ ರಾಜು ಆ ಫೈಲ್ ಅನ್ನ ಓಪನ್ ಮಾಡಿ ಅದರಲ್ಲಿರೋ ಪೇಪರ್ ಮತ್ತು ಫೋಟೋಗಳನ್ನ ನೋಡಿ ನೇರವಾಗಿ ರೂಪಾಳ ಮನೆಗೆ ಬರ್ತಾನೆ. ಈ ರೀತಿಯಾಗಿ ರಾಜು ರೂಪಾಳ ಮನೆಗೆ ಬಂದು ಅವಳನ್ನ ಕೂಗುತ್ತಿರುವಾಗ ಆಗ ಅಲ್ಲೇ ಇದ್ದ ಟೇಬಲ್ ನ ನ್ಯೂಸ್ ಪೇಪರ್ ಮೇಲೆ ನ್ಯೂಸ್ ಪೇಪರ್ ನಲ್ಲಿದ್ದ ನ್ಯೂಸ್ ಅನ್ನ ನಾವು ನೋಡ್ತಾನೆ. ಅದೇನು ಅಂದ್ರೆ ಅಕಸ್ಮಾತ್ ಆಗಿ ಕಾರು ಜಾರಿ ಬಿದ್ದ ಮಹಿಳೆ SI ನ ಗಂಡನ ಮೃತ್ಯು ಅಂತ. ಇಲ್ಲೇ ನಮ್ಗೆ ಗೊತ್ತಾಗೋ ಇನ್ನೊಂದು ವಿಷಯ ಏನಂದ್ರೆ ಈ ನ್ಯೂಸ್ ರೂಪಾಗೆ ಸಂಬಂಧಪಟ್ಟಿದ್ದು ಅಂತೇಳಿ. ಹಾಗೆಯೇ ರೂಪಾ ಒಬ್ಳು SI ಅಂತೇಳಿ. ಅದಾದ ಸ್ವಲ್ಪ ಸಮಯಕ್ಕೆ ರೂಪಾ ಡ್ರಿಂಕ್ಸ್ ಮಾಡ್ತಾ ಕೆಳಗಡೆ ಬಂದು ಪೊಲೀಸ್ನವರನ್ನ ನೋಡಿ ಯಾರ್ ನೀವು, ಯಾರ್ ಪರ್ಮಿಷನ್ ತಗೊಂಡು ಒಳಗಡೆ ಬಂದ್ರಿ ಅಂತ ಕೇಳ್ತಾಳೆ. ಆಗ ರಾಜು ಆ ರೀತಿಯಾಗಿ ಅವಳನ್ನ ನೋಡಿ ಸ್ವಲ್ಪ ಶಾಕ್ ಆಗಿ ನಿಮ್ಮ ಗಂಡ ಸತ್ತೋಗಿ 2 ವಾರನೂ ಕೂಡ ಆಗಿಲ್ಲ, ಆ ಬಾಧೆಯನ್ನ ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದೀರಾ ಅಂತ ಕೇಳ್ತಾನೆ. ಅದಕ್ಕೆ ರೂಪಾ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೆ ಒಳಗಡೆ ಬಂದು ನನ್ನ ಕ್ಯಾರೆಕ್ಟರ್ ನೇ ಜಡ್ಜ್ ಮಾಡ್ತಾ ಇದೀಯಾ, ಅಸಲಿಗೆ ನೀವ್ ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ಕೇಳಿದಾಗ ಅದಕ್ಕೆ ರಾಜು ಮೊನ್ನೆ ಶನಿವಾರ ರಾತ್ರಿ ನೀವ್ ಎಲ್ಲಿದ್ರಿ ಹೇಳ್ತೀರಾ ಅಂತ ಕೇಳ್ತಾನೆ. ಅದನ್ನ ಕೇಳಿದ ರೂಪಾ ಸ್ವಲ್ಪ ಶಾಕ್ ಆಗಿ ಅದನ್ನ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಹೋಗ್ಲಿ ನಾನ್ ಹೇಳ ಅಂತೇಳಿ ರೂಪಾಗೆ ಒಂದು ಫೋಟೋ ತೋರಿಸಿ ಈ ಫೋಟೋ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಕೇಳ್ಕೊತಾ ಇದೆ. ಈಗ ನೀವು ನನ್ ಜೊತೆ ಬರ್ತೀರಾ ಅಂತ ಕೇಳಿದಾಗ ಆಗ ರೂಪಾಗೆ ಬೇರೆ ದಾರಿ ಇಲ್ಲದೆ ಓಕೆ ಅಂತ ಹೇಳ್ತಾಳೆ. ಸೀನ್ ಕಟ್ ಆದ್ರೆ ಈ ರೀತಿಯಾಗಿ ರಾಜು ರೂಪಾಳನ್ನ ಕಸ್ಟಡಿ ತಗೊಂಡು ಅಸಲಿಗೆ ಅವತ್ತು ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ರೂಪಾ ಮಾತಾಡ್ತಾ ಅವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಏನಾಯ್ತು ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಅವತ್ತಿನ ಫೈಲ್ ಅಂಡ್ ಸ್ಟೇಟ್ಮೆಂಟ್ ಅನ್ನ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ರಾಜು ನೀವೀಗ ಸದ್ಯಕ್ಕೆ ಸಸ್ಪೆಕ್ಟ್, ನಿಮ್ಮ ಗಂಡ ಸತ್ತೋದ್ಮೇಲೆ ನಿಮ್ಮ ಪ್ರವರ್ತನೆ ಬಗ್ಗೆ ಸ್ವಲ್ಪ ಮಂದಿಗೆ ಅನುಮಾನ ಬಂದು ಈ ಫೋಟೋ ಜೊತೆ ಇನ್ನೂ ಸ್ವಲ್ಪ ಆಧಾರಗಳೊಂದಿಗೆ ಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ. ಅದಕ್ಕಾಗಿ ಕೋರ್ಟ್ ಈ ಕೇಸ್ ಅನ್ನ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಆರ್ಡರ್ ಅನ್ನ ಪಾಸ್ ಮಾಡಿದೆ ಅಂತ ಹೇಳ್ತಾನೆ. ಹಾಗಾಗಿ ನೀವು ಕೊಡೋ ಸಮಾಧಾನ ನನಗಲ್ಲ, ಕೋರ್ಟ್ಗೆ. ಈಗ್ಲಾದ್ರೂ ಏನ್ ನಡೀತು ಅಂತ ಹೇಳ್ತೀರಾ ಅಂತ ಕೇಳಿದಾಗ ಆಗ ರೂಪಾ ಅವತ್ತು ನಡೆದನ್ನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರೂಪಾಗೆ ಕಾಲ್ ಮಾಡಿ ಇವತ್ತು ನಮ್ದು ಫಸ್ಟ್ ಇಯರ್ ಸೆಲೆಬ್ರೇಷನ್ ಎಲ್ಲಿ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ ಅದಕ್ಕೆ ರೂಪಾ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅಜಯ್ ಬೇಡ ಅಂತೇಳಿ ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತೇಳಿ ಸರಿಯಾಗಿ 6 ಗಂಟೆಗೆ ರಾಮನಗರದ ಮೈನಸ್ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ ಬಾ, ನಿನಗೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ಆಗ ನಿನ್ಗೊಂದು ಬಿಗ್ ಸರ್ಪ್ರೈಸ್ ಇದೆ ಅಂತೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಆಗ ರೂಪಾ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿರೋ ಹಾಗೆ ಆ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾಳೆ. ಸ್ವಲ್ಪ ಸಮಯದಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಅಜಯ್ ಸರ್ಪ್ರೈಸ್ ಇದೆ ಕಣ್ಣು ಮುಚ್ಕೋ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಅಜಯ್ ಅಪಾರ್ಟ್ಮೆಂಟ್ ನಿಂದ ಕೆಳಗಡೆ ಬಿದ್ದು ಸತ್ತೋಗಿರ್ತಾನೆ. ಅದನ್ನ ನೋಡಿದ ರೂಪಾ ಶಾಕ್ ಆಗಿ ನಿಂತ್ಕೊಂಡಿರ್ತಾಳೆ. ಅದನ್ನೆಲ್ಲ ಕೇಳಿದ ರಾಜು ಅಸಲಿಗೆ ಅಜಯ್ ಯಾವ ರೀತಿ ಸತ್ತೋಗಿರ್ತಾನೆ ಅಂತ ಕೇಳಿದಾಗ ಆಗ ರೂಪಾ ಮಾತಾಡ್ತಾ ಅವತ್ತು ಅಜಯ್ ನಿಂತ್ಕೊಂಡು
ನಿಂತ್ಕೊಂಡಿರೋ ಜಾಗದಲ್ಲಿ ವಾಟರ್ ಪೈಪ್ಸ್ ಗಳಿದ್ವು. ಅಕಸ್ಮಾತ್ ಆಗಿ ಕಾಲು ಜಾರಿ ಕೆಳಗಡೆ ಬಿದ್ದು ಸತ್ತೋಗಿರ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಅದೇ ಹೇಳಿದ್ರು. ಅಸಲಿಗೆ ಅಜಯ್ ಏನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಕೂಡ ಗೊತ್ತಿಲ್ಲ. ಇನ್ನು ನಮ್ಮ ಅಪಾರ್ಟ್ಮೆಂಟ್ ಇಂದ ಈ ಅಪಾರ್ಟ್ಮೆಂಟ್ ಗೆ 10 ಕಿಲೋಮೀಟರ್ ದೂರದಷ್ಟಾಗುತ್ತೆ. ಇನ್ನು ಈ ಅಪಾರ್ಟ್ಮೆಂಟ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಗೆ ಅನ್ಕೊಂಡ್ರು ಅಂತಾನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ರಾಜು ಕೈಯಲ್ಲಿದ್ದ ಫೋಟೋವನ್ನ ರೂಪಕ್ಕೆ ತೋರಿಸಿ, ಈ ಫೋಟೋದಲ್ಲಿ ಇರುವ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ನ ಕತೆ ಏನು ಅಂತ ಕೇಳಿದಾಗ ಅದಕ್ಕೆ ರೂಪ ಅಜಯ್ ಸಾವಿಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಸುಮ್ನೆ ಈ ಕೇಸ್ಗೆ ಅವನನ್ನ ಎಳ್ಕೊಂಡ್ ಬರ್ಬೇಡಿ ಅಂತ ಹೇಳ್ತಾಳೆ. ನಂತರ ಅಸಲಿಗೆ ಈ ಫೋಟೋವನ್ನ ತೆಗೆದಿದ್ ಯಾರು, ಮತ್ತೆ ಈ ಕೇಸನ್ನ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಪಿಟಿಷನ್ ಹಾಕಿದ್ ಯಾರು ಅಂತ ಕೇಳ್ತಾಳೆ. ಆಗ ರಾಜು ಅವರನ್ನ ರೂಪಕ್ಕೆ ತೋರಿಸ್ತಾನೆ. ಅವರು ಬೇರೆ ಯಾರು ಅಲ್ಲ, ಅಜಯ್ನ ಫ್ಯಾಮಿಲಿ, ಮುಖ್ಯವಾಗಿ ಅಜಯ್ನ ಕಸಿನ್ ಆಗಿರುವ ವೈಷ್ಣವಿ. ಅವರನ್ನ ನೋಡಿ ರೂಪ ಶಾಕ್ ಆಗಿ ಹೋಗ್ತಾಳೆ. ನಿಜ ಹೇಳ್ಬೇಕಂದ್ರೆ ಅಜಯ್ ಸತ್ತು ಹೋದಾಗ ವೈಷ್ಣವಿ ರೂಪಗೆ ಸಪೋರ್ಟಿಂಗ್ ಆಗಿರ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಒಂದಿನ ವೈಷ್ಣವಿಗೆ ತನ್ನ ಫ್ರೆಂಡ್ ಈ ಫೋಟೋವನ್ನ ಕಳಿಸಿ, ನಾನು ನನ್ನ ಬಾಯ್ ಫ್ರೆಂಡ್ ನಿನ್ನೆ ರಾತ್ರಿ ಪಬ್ ಅಲ್ಲಿ ಸೆಲ್ಫಿ ತಗೊಂಡಿರೋ ಫೋಟೋ ಅದು, ಈ ಫೋಟೋದಲ್ಲಿ ನಮ್ಮ ಹಿಂದೆ ಇರೋದು ನಿಮ್ಮ ಅತ್ತಿಗೆ ರೂಪ ತಾನೆ ಅಂತ ಕೇಳಿದಾಗ ಆಗ ವೈಷ್ಣವಿ ಆ ಫೋಟೋವನ್ನ ಕ್ಲಿಯರ್ ಆಗಿ ನೋಡಿ ಇವಳು ರೂಪನೇ ಅಂತೇಳಿ ಅರ್ಥ ಮಾಡ್ಕೊಂಡು ರೂಪ ಮೇಲೆ ಸ್ವಲ್ಪ ಅನುಮಾನ ಬಂದು ಅಸಲಿ ನಿಜವನ್ನ ತಿಳ್ಕೋಬೇಕು ಅಂತೇಳಿ ವೈಷ್ಣವಿ ಅಜಯ್ ಫ್ರೆಂಡ್ ಮೂಲಕ ಅಜಯ್ ಮನೆಗೆ ಹೋಗಿ ರೂಮ್ ಪೂರ್ತಿ ಚೆಕ್ ಮಾಡಿ ರೂಪಗೆ ಗೊತ್ತಾಗದ ಹಾಗೆ ಆ ಡೈರಿಯನ್ನ ಪತ್ತೆ ಮಾಡಿ ನಂತರ ಡೈರಿಯನ್ನ ಓದಿ ಶಾಕ್ ಆಗಿ ಡೈರಿಯನ್ನ ಎಸ್ಐ ರಾಜುಗೆ ತೋರಿಸಿ ಆ ಡೈರಿಯಲ್ಲಿರೋ ಒಂದೊಂದು ಪೇಜ್ಗಳನ್ನು ಕೂಡ ಓದ್ತಾ ಹೋದ್ರೆ ನಮ್ಮಣ್ಣ ಅಜಯ್ ಎಷ್ಟು ನರಕವನ್ನ ಅನುಭವಿಸಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಸರ್. ಖಂಡಿತವಾಗಿಯೂ ನಮ್ಮಣ್ಣನನ್ನ ಅವಳೇ ಕೊಂದಾಕಿರ್ತಾಳೆ ಸರ್ ಅಂತ ಹೇಳಿರ್ತಾಳೆ. ನಂತರ ಎಸ್ಐ ರಾಜು ಆ ಡೈರಿಯನ್ನ ರೂಪಗೆ ತೋರಿಸಿ, ನಿಮ್ಮನ್ನ ಮದುವೆ ಆದಾಗಿಂದ ಅಜಯ್ ಎಷ್ಟು ನರಕವನ್ನ ಅನುಭವಿಸಿದ್ದಾನೆ ಅಂತೇಳಿ ಕೆಲವು ಇನ್ಸಿಡೆಂಟ್ ಗಳನ್ನ ಈ ಡೈರಿಯಲ್ಲಿ ಬರೆದಿದ್ದಾನೆ ಅಂತ ಹೇಳಿದಾಗ ಅದಕ್ಕೆ ರೂಪ ಅಜಯ್ನ ಏಜ್ ಇವಾಗ 32, ಅಂದ್ರೆ ಇಲ್ಲಿವರೆಗೂ 10ರಿಂದ 15 ಡೈರಿಯನ್ನ ಬರೆದಿರ್ಬೇಕು. ಆಗಿರುವಾಗ ಇದೊಂದೇ ಡೈರಿ ಇರೋದು ಅಂದ್ರೆ ಏನು? ಇನ್ನು ಆ ಡೈರಿಯಲ್ಲಿರುವ ಇನ್ಸಿಡೆಂಟ್ ಗಳೆಲ್ಲವೂ ನನಗೂ ಮತ್ತು ಅಜಯ್ನ ಮಧ್ಯೆ ನಡೆದಿರುವ ಇನ್ಸಿಡೆಂಟ್ ಗಳು ಆಗಿದ್ದರೂ ಕೂಡ ಅಜಯ್ ಡೈರಿಯಲ್ಲಿ ನನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ಎವಿಡೆನ್ಸ್ ಗಳು ಇರ್ಲೇಬೇಕಲ್ವಾ? ಆ ಎವಿಡೆನ್ಸ್ ಗಳನ್ನ ತೋರಿಸಿ, ಆಗ ನೀವು ಮಾಡುತ್ತಿರುವ ಎಲಿಗೇಷನ್ ಗಳನ್ನ ನಾನೇ ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ. ನಂತರ ರಾಜು ಈ ಡೈರಿಯಲ್ಲಿ ರಾಜು ಬರೆದಿರುವ ಎಲ್ಲಾ ಆರೋಪಗಳನ್ನು ಸ್ಟಡಿ ಮಾಡಿ ಅದಕ್ಕೆ ಎವಿಡೆನ್ಸ್ ಗಳನ್ನು ಕೂಡ ತೋರಿಸ್ತೀನಿ, ನಂತರ ನಿಮ್ಮ ಉತ್ತರ ಏನು ಅಂತ ಹೇಳಿ ಡೈರಿಯನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಜಯ್ ಬರೆದಿರುವ ಮೊದಲನೇ ಎಲಿಗೇಷನ್ ಅನ್ನ ಓದ್ತಾ, ರೂಪ ತುಂಬಾ ಅಂದವಾದ ಹುಡುಗಿ, ಆದ್ರೆ ಅವಳಿಗೆ ನನ್ನನ್ನ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅವಳು ಯಾವಾಗಲೂ ನನ್ನ ಹತ್ರ ಜಗಳ ಮಾಡ್ತಾ ಇದ್ಲು. ಅವಳು ಕೇವಲ ತನ್ನ ತಂದೆಯ ಬಲವಂತಕ್ಕೋಸ್ಕರ ನನ್ನನ್ನ ಮದುವೆ ಮಾಡ್ಕೊಂಡಿದ್ಲು. ಇನ್ನು ಎರಡನೆಯದು, ನಾನು ರೂಪನನ್ನ ಮದುವೆ ಆಗಿದ್ದಕ್ಕೋಸ್ಕರ ತುಂಬಾ ಸಫರ್ ಆಗ್ತಾ ಇದ್ದೀನಿ. ನನ್ನ ಬಾಧೆಯನ್ನ ಯಾರ ಹತ್ರನೂ ಕೂಡ ಹೇಳೋಕ್ ಆಗ್ತಾ ಇಲ್ಲ. ಒಂದು ಸಾರಿ ನನ್ನ ಬೆಸ್ಟ್ ಫ್ರೆಂಡ್ ಶೇಖರ್ ಯಾಕೆ ಈ ರೀತಿ ಇದೆಯಾ ಅಂತ ಕೇಳಿದಾಗ ನಡೆದೆಲ್ಲವನ್ನು ಕೂಡ ಕೇಳಿ ತಿಳ್ಕೊಂಡ. ಒಂದು ಸಾರಿ ರೂಪ ಪ್ರೆಗ್ನೆಂಟ್ ಆಗಿದ್ದಾಗ ಅದನ್ನ ಅಬಾರ್ಷನ್ ಮಾಡಿಸೋದಕ್ಕೋಸ್ಕರ ಸಿಗ್ನೇಚರ್ ಬೇಕು ಅಂತ ಕೇಳಿದ್ಲು. ನನಗೆ ರೂಪ ಮೇಲೆ ತುಂಬಾ ಪ್ರೀತಿ ಇದ್ದಿದ್ದರಿಂದ ನಾನು ಸಿಗ್ನೇಚರ್ ಅನ್ನ ಮಾಡಿದೆ ಅಂತ ಹೇಳ್ತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಅಜಯ್ ಒಬ್ಬ ಇಂಪಾರ್ಟೆಂಟ್, ಅಂದ್ರೆ ಗಂಡಸ್ತನ ಇಲ್ಲದವನು ಅಂತ ಆ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ ಅನ್ನ ಶೇಖರ್ಗೆ ತೋರಿಸಿದಾಗ ಅದಕ್ಕೆ ಶೇಖರ್ ಮಾತಾಡ್ತಾ, ಅವಳು ಮಾಡಿರೋ ತಪ್ಪಿಗೆ ನೀನ್ ಯಾಕೋ ಬಾಧೆ ಬೀಳ್ತಿದ್ಯಾ, ಈ ವಿಷಯವನ್ನ ನಿಮ್ಮ ಪೇರೆಂಟ್ಸ್ ಹೇಳು ಅಂತ ಹೇಳಿದಾಗ ಅದಕ್ಕೆ ಅಜಯ್, ನನಗೆ ರೂಪ ಅಂದ್ರೆ ತುಂಬಾ ಇಷ್ಟ, ನಾವು ಒಬ್ಬರನ್ನ ಇಷ್ಟಪಟ್ರೆ ಅವರ ತಪ್ಪುಗಳನ್ನು ಕೂಡ ಕ್ಷಮಿಸಬೇಕು ಅಂತ ಹೇಳ್ತಾನೆ. ಈ ರೀತಿಯಾಗಿ ರಾಜು ಅಜಯ್ ಇಂಪಾರ್ಟೆಂಟ್ ಅನ್ನೋ ರಿಪೋರ್ಟ್ ಅನ್ನ ರೂಪಗೆ ತೋರಿಸಿದಾಗ ಆಗ ರೂಪ ಎರಡನೇ ಆರೋಪಕ್ಕೆ ಉತ್ತರವನ್ನ ಕೊಡ್ತಾ, ಮದುವೆಯಾಗುವುದಕ್ಕೆ ಇಷ್ಟ ಇಲ್ಲ ಅನ್ನೋ ಅಭಿಪ್ರಾಯ ನನ್ನದಲ್ಲ ಅಜಯ್ದು. ಮದುವೆ ಫಿಕ್ಸ್ ಆಗೋ ದಿನವೇ ನಿಮ್ಮನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದ. ಇನ್ನು ಈ ರಿಪೋರ್ಟ್ ಬಗ್ಗೆ ಕೇಳ್ತೀರಾ, 10,000 ನನ್ನದಲ್ಲ ಅಂದ್ಕೊಂಡ್ರೆ ಇಂತ 10,000 ರಿಪೋರ್ಟ್ ಗಳು ಸಿಗ್ತವೆ. ನಿಜ ಹೇಳ್ಬೇಕಂದ್ರೆ ಅಜಯ್ ನಿಂದ ನಾನು ಎಷ್ಟು ಬಾಧೆ ಬಿದ್ದೆ ಅಂತೇಳಿ ನನಗ್ ಮಾತ್ರ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ರಾಜು ಮೂರನೇ ಆರೋಪವನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರತಿದಿನ ನನ್ನಲ್ಲಿರೋ ಬಾಧೆಯನ್ನ ಯಾರತನೂ ಕೂಡ ಹೇಳ್ಕೊಳ್ಳಲಾಗದೆ ಕುಗ್ಗಿ ಹೋಗ್ತಾ ಇದ್ದೆ. ಆದ್ರೆ ಇವತ್ತು ರೂಪ ನನ್ನ ತಂದೆ ತಾಯಿ ಎದುರುಗಡೆ ಮಾಡಿದ ಅವಮಾನ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಿದೆ. ಅವತ್ತು ಒಂದು ದಿನ ರೂಪಳ ಬರ್ತ್ಡೇ ಆಗಿದ್ದರಿಂದ ಅವಳಿಗೆ ಬರ್ತ್ಡೇ ವಿಶ್ ಅನ್ನ ಮಾಡಿ ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಾಗ ಆ ಗಿಫ್ಟ್ ಅನ್ನ ನೋಡಿದ ರೂಪ ತುಂಬಾ ಸೀರಿಯಸ್ ಆಗಿ, ಅಸಲಿ ನಿನ್ಗೆ ಬುದ್ಧಿ ಇದೆಯಾ, ಯಾರನ್ನ ಕೇಳಿ ಗಿಫ್ಟ್ ಅನ್ನು ತಗೊಂಡ್ಬಂದಿ ಅಂತೇಳಿ ಕೋಪ ಮಾಡ್ಕೊಂಡಾಗ ಅದೇ ಸಮಯಕ್ಕೆ ಅಜಯ್ನ ತಂದೆ ರೂಪಗೆ ಕಾಲ್ ಮಾಡಿ ರೂಪಗೆ ಬರ್ತ್ಡೇ ವಿಶಸ್ ಅನ್ನ ಮಾಡ್ಬೇಕು ಅಂತ ನೋಡಿದಾಗ ಅಜಯ್ನ ಫಾದರ್ ಹತ್ರನು ಕೂಡ ನಿಮ್ಮ ಮಗನಿಗೆ ಸ್ವಲ್ಪ ಸೆನ್ಸ್ ಕಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಹತ್ರನು ಕೂಡ ಸೀರಿಯಸ್ ಆಗ್ತಾಳೆ. ಇದರಿಂದ ಅಜಯ್ ತುಂಬಾ ಬಾಧೆ ಬೀಳ್ತಾನೆ. ಆಗ ರಾಜು ರೂಪಳ ಜೊತೆ ಮಾತಾಡ್ತಾ, ಅವತ್ತು ಅಜಯ್ ನಿಮ್ಮ ಬರ್ತ್ಡೇಗೆ ಗಿಫ್ಟ್ ಅನ್ನ ಕೊಟ್ರೆ ಆ ರೀತಿಯಾಗಿ ಏಕೆ ನೀವು ಬಿಹೇವ್ ಮಾಡಿದೆ ಅಂತ ಕೇಳ್ತಾನೆ. ಆಗ ರೂಪ ಮಾತಾಡ್ತಾ, ನಮ್ಮ ಅಪ್ಪನ ಆಪರೇಷನ್ ಗೋಸ್ಕರ 6 ತಿಂಗಳಲ್ಲಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೆ. ಅದಕ್ಕೋಸ್ಕರ ಅಜಯ್ನ ಸ್ಯಾಲರಿಯನ್ನ ಮನೆಯ ಖರ್ಚಿಗೋಸ್ಕರ ಉಳಿಸ್ಕೊ ಅಂತ ಹೇಳಿದ್ದೆ. ಆದ್ರೆ ಅಜಯ್ಗೆ ಬುದ್ಧಿ ಇಲ್ಲದೆ ನನಗೆ ಜ್ಯುವೆಲರಿ ಕೊಂಡ್ಕೊಂಡ್ ಬಂದಿದ್ರಿಂದ ನನಗೆ ಕೋಪ ಬಂದು ಆ ರೀತಿ ರಿಯಾಕ್ಟ್ ಆದೆ. ಈ ರೀತಿಯಾಗಿ ತುಂಬಾ ಸಾರಿ ನಡೆದಿದೆ. ಆದ್ರೆ ಇದೆಲ್ಲವನ್ನು ಕೂಡ ಅಜಯ್ ಅಮಾಯಕತ್ವದಿಂದ ಮಾಡ್ತಾ ಇದ್ದಾನೋ, ಮೂರ್ಖತನದಿಂದ ಮಾಡ್ತಾ ಇದ್ದಾನೋ ಅಂತೇಳಿ ಅರ್ಥವಾಗ್ತಾ ಇರ್ಲಿಲ್ಲ ಅಂತೇಳಿ ತುಂಬಾ ಬಾಧೆಯಿಂದ ಹೇಳ್ತಾಳೆ. ಇನ್ನು ರಾಜು ಡೈರಿಯನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾಗಿ ಅಜಯ್ ಮೆಂಟಲ್ ಪ್ರೆಷರ್ ಅನ್ನ ತಡ್ಕೊಳಕ್ಕಾಗದೆ ತುಂಬಾ ಆಲೋಚಿಸಿ
ಒಬ್ಬ ಸೈಕಾಟ್ರಿಸ್ಟ್ ಡಾಕ್ಟರ್ ನ ಮೀಟ್ ಮಾಡಿ ಅವನು ಅನುಭವಿಸುತ್ತಿರುವ ಬಾಧೆಗಳನ್ನ ಹೇಳಿ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಅವತ್ತಿನಿಂದ ಡಾಕ್ಟರ್ ಕೊಡುವ ಮೆಡಿಸಿನ್ ಗಳನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದ ಅಂತ ಹೇಳಿದಾಗ ಅದನ್ನ ಕೇಳಿದ ರೂಪ ಸೈಕಾಟ್ರಿಸ್ಟ್ ಕೊಡುವ ಮೆಡಿಸಿನ್ ಗಳನ್ನ ಫಾಲೋ ಆಗ್ತಿದೆ ಅಂತೇಳಿ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಒಂದು ವೇಳೆ ಅಜಯ್ ಸೈಕಾಟ್ರಿಸ್ಟ್ ಮೆಡಿಸಿನ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನ ಬಾಡಿಯಲ್ಲಿ ಮೆಡಿಸಿನ್ ಅನ್ನ ಯಾವ್ದಾದ್ರು ಕ್ಲೂ ಸಿಗಬಹುದಾಗಿತ್ತಲ್ವಾ ಅಂತ ಕೇಳ್ತಾಳೆ. ಬೇಕಾದ್ರೆ ನೀವು ಒಂದು ಸಾರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ನೋಡಿ ಅಂತ ಹೇಳಿದಾಗ ಆಗ ರಾಜು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಚೆಕ್ ಮಾಡಿ ಹಾಗೂ ಅಜಯ್ ನನ್ನ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಅನ್ನು ಕೂಡ ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಡಾಕ್ಟರ್ ಅಜಯ್ ರೆಗ್ಯುಲರ್ ಆಗಿ ಮೆಡಿಸಿನ್ ಗಳನ್ನ ಯೂಸ್ ಮಾಡ್ತಿರ್ಬೇಕು, ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಮೆಡಿಸಿನ್ ತಗೊಂಡಿರೋ ಬಗ್ಗೆ ಯಾವುದೇ ರೀತಿ ಕ್ಲೂ ಸಿಕ್ಕಿಲ್ಲ ಅಂದ್ರೆ ಆ ಮೆಡಿಸಿನ್ ಗಳನ್ನ ಚೇಂಜ್ ಮಾಡಿ ಅಲ್ಲಿಗೆ ಬೇರೆ ಮೆಡಿಸಿನ್ ಗಳನ್ನ ಶಿಫ್ಟ್ ಮಾಡಿರ್ಬೋದು ಅಂತ ಹೇಳ್ತಾನೆ. ಈ ರೀತಿಯಾಗಿ ರೂಪ ಆ ಡೈರಿಯಲ್ಲಿರುವ ಎಲ್ಲ ಎಲಿಗೇಷನ್ ಗಳು ಕೂಡ ಆನ್ಸರ್ ಅನ್ನ ಕೊಡ್ತಾಳೆ. ಆ ನಂತರ ರಾಜು ಈ ಡೈರಿಯಲ್ಲಿ ಇನ್ನು ಒಂದೇ ಒಂದು ಎಲಿಗೇಷನ್ ಇದೆ, ಅದೊಂದಕ್ಕೆ ಮಾತ್ರ ನೀವು ನೇರವಾಗಿ ಆನ್ಸರ್ ಕೊಡಿ ಅಂತ ಹೇಳ್ತಾನೆ. ನೀವು ಯಾರ ಜೊತೆನೇ ಆದ್ರೂ ಫೋನ್ ಅಲ್ಲಿ ಮಾತಾಡ್ತಾ ನಿಮ್ಮ ಗಂಡನನ್ನ ಕೊಂದು ಪ್ರಶಾಂತವಾಗಿರ್ಬೇಕು ಅಂತೇಳಿ ಹೇಳಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ರೂಪ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಜು ಅಜಯ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿರುವ ಆಡಿಯೋವನ್ನ ಕೇಳಿಸ್ತಾನೆ. ಒಂದು ದಿನ ರೂಪ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಯಾವತ್ತಾದ್ರೂ ಒಂದಿನ ಅವನನ್ನ ಕೊಂದಾಕಿ ಅವನು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತೇಳಿ ಪ್ರೂವ್ ಮಾಡ್ತೀನಿ ಅಂತೇಳಿ ಮಾತನಾಡಿರ್ತಾಳೆ. ಆಗ ಎಸ್.ಐ. ರಾಜು ಇದಕ್ಕೆ ನಿಮ್ಮ ಉತ್ತರ ಏನು ಅಂತ ಕೇಳಿದಾಗ ಆಗ ರೂಪ ಅಜಯ್ ನಾನ್ ಮಾತಾಡಿರೋದನ್ನ ರೆಕಾರ್ಡ್ ಮಾಡಿದಾನ, ನಾನ್ ಸತ್ತಾದ್ರೂ ಪರವಾಗಿಲ್ಲ ಅವಳನ್ನ ಸಿಗಾಕ್ಸ್ಬೇಕು ಅಂತೇಳಿ ಅವರ ಇಂಟೆನ್ಷನ್ ನಿಮಗೆ ಈಗ್ಲಾರು ಅರ್ಥ ಆಯ್ತಾ ಅಂತ ಕೇಳ್ತಾಳೆ. ಆಗ ರಾಜು ಆ ಇಂಟೆನ್ಷನ್ ಅನ್ನ ಪಕ್ಕದಲ್ಲಿ ಇಡಿ, ನಿಮಗೆ ಅಜಯ್ ನನ್ನ ಕೊಲ್ಬೇಕು ಅಂತೇಳಿ ಪ್ಲಾನಿಂಗ್ ಇತ್ತಲ್ವಾ ಅಂತ ಕೇಳ್ತಾನೆ. ಆಗ ಮತ್ತೆ ಮಾತಾಡ್ತಾ ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಅಜಯ್ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ, ನೀವು ಎಷ್ಟು ನಿಮ್ ತಂದೆಗೆ ಹೇಳಿದ್ರು ಕೂಡ ನಿಮ್ ತಂದೆ ಬಲವಂತವಾಗಿ ಅಜಯ್ ಜೊತೆ ಮದುವೆ ಮಾಡಿದ್ರು. ಅಜಯ್ಗೆ ನೀವು ಅಂದ್ರೆ ತುಂಬಾ ಇಷ್ಟ, ನಿಮ್ಗೆ ಅಜಯ್ ಕಂಡ್ರೆ ಇಷ್ಟ ಇಲ್ಲ ಅಂತೇಳಿ ಗೊತ್ತಿದ್ರು ಕೂಡ ನೀವು ಕೊಡೋ ಕಷ್ಟಗಳನ್ನ ಅನುಭವಿಸ್ತಾ ನಿಮ್ ಜೊತೆ ಸಂಸಾರವನ್ನ ಮಾಡ್ತಾ ಇದ್ದ, ಆದ್ರೆ ನೀವು ನಿಮಗೆ ಇಷ್ಟವಾಗಿರುವ ಜೀವನವನ್ನ ಮಾಡ್ಬೇಕು ಅಂತೇಳಿ ಅದಕ್ಕೆ ಅಜಯ್ ಅಡ್ಡ ಆಗಿದ್ದಾನೆ ಅಂತೇಳಿ ಅವನನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಅವತ್ತು ಅಂದ್ಕೊಳ್ಳದೆ ಯಾರು ಇಲ್ಲದ ಜಾಗವಾಗಿರುವ ಟೆರಸ್ ಮೇಲೆ ಚಾನ್ಸ್ ಸಿಕ್ಕಿದ್ದರಿಂದ ಅಜಯ್ ನನ್ನ ಟೆರಸ್ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸಿದಿರಲ್ವಾ, ನಿಜ ಹೇಳಿ ಅಂತೇಳಿ ಜೋರಾಗಿ ಕೇಳಿದಾಗ ಆಗ ರೂಪ ಜೋರಾಗಿ ನಾನು ಕೊಂದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ರಾಜು ಮಾತ್ರ ಪದೇ ಪದೇ ನೀನೇ ಕೊಂದಿರೋದು ಅಂತ ಹೇಳ್ತಾ ಇದ್ರಿಂದ ಆಗ ರೂಪ ಹೌದು ನನಗೆ ಅಜಯ್ ನನ್ನ ಕೊಲ್ಬೇಕು ಅನ್ನೋ ಉದ್ದೇಶ ಇತ್ತು, ಆದ್ರೆ ಒಂದು ಸಾರಿ ಅಲ್ಲ ತುಂಬಾ ಸಾರಿ ಕೊಲ್ಬೇಕು ಅಂತ ಅಂದ್ಕೊಂಡಿ ಅಂತೇಳಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ರಾಜು ಈಗ್ಲಾರು ಸತ್ಯ ಹೇಳಿ ಅಸಲಿಗೆ ಅಜಯ್ ನನ್ನ ಏಕೆ ಕೊಂದ್ರಿ ಅಂತ ಕೇಳಿದಾಗ ಆಗ ರೂಪ ನಡೆದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಂಗೇಜ್ಮೆಂಟ್ ನ ದಿನ ಅಜಯ್ ರೂಪ ಹತ್ರ ಬಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್, ನೀವು ನೋಡ್ರಿ ಎಸ್.ಐ, ನಮ್ಮಿಬ್ಬರಿಗೂ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಂತ ಅನ್ಕೋತೀನಿ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಉದ್ಯೋಗ ಮಾಡೋ ಅವಶ್ಯಕತೆ ಇಲ್ಲ, ನನ್ನನ್ನು ನೋಡ್ಕೊಂಡು ಮನೇಲಿದ್ರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ, ಇದರಲ್ಲಿ ನೀವೇನು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ರೂಪ ನೋ ಪ್ರಾಬ್ಲಮ್, ಇದೇ ವಿಷಯವನ್ನ ನಿಮ್ಮ ಪೇರೆಂಟ್ಸ್ ಗೆ ಹೇಳಿ ಅವರೇ ಮದುವೆಯನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾಳೆ. ಇನ್ನು ಅದೇ ರಾತ್ರಿ ಸಾಯಂಕಾಲ ರೂಪಳ ತಂದೆ ಮದುವೆಗೆ ಶಾಪಿಂಗ್ ಅನ್ನ ಯಾವಾಗ ಮಾಡ್ತೀಯ ಅಂತ ಕೇಳಿದಾಗ ಅದನ್ನ ಕೇಳಿದ ರೂಪ ಶಾಕ್ ಆಗಿ ಮದುವೆ ಹುಡುಗನ ಒಂದ್ಸರಿ ಕೇಳಿದ್ರ ಅಂತ ಕೇಳಿದಾಗ ಅದಕ್ಕೆ ರೂಪ ಫಾದರ್ ಮದುವೆ ಹುಡುಗನೇ ಫೋನ್ ಮಾಡಿ ನನಗೆ ಇಷ್ಟ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ ಆಗ ರೂಪ ಶಾಕ್ ಆಗಿ ಅವಳಿಗೆ ಅಸಲಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಕೊನೆಗೆ ಅವರಿಬ್ಬರ ಮದುವೆ ಆಗಿ ಹೋಗುತ್ತೆ. ಆಗ ಫಸ್ಟ್ ನೈಟ್ ದಿನ ರೂಪ ಅಜಯ್ ಜೊತೆ ಮಾತಾಡ್ತಾ ನೀವು ನನಗೋಸ್ಕರ ನಿಮ್ಮ ಒಪಿನಿಯನ್ ಅನ್ನ ಚೇಂಜ್ ಮಾಡಿದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಅಜಯ್ ನಾನ್ ನನ್ನ ಒಪಿನಿಯನ್ ಅನ್ನ ಚೇಂಜ್ ಮಾಡ್ಕೊಂಡಿಲ್ಲ, ನನಗೆ ನನ್ನ ಪೇರೆಂಟ್ಸ್ ಅಂದ್ರೆ ತುಂಬಾ ಇಷ್ಟ, ಅವರ ಬಲವಂತದಿಂದಲೇ ನಾನು ಈ ಮದುವೆಯನ್ನ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿಂದ ಆಗ ರೂಪ ಸ್ವಲ್ಪ ಶಾಕ್ ಆಗ್ತಾಳೆ. ಆದ್ರೆ ರೂಪ ಅಜಯ್ ಸ್ವಲ್ಪ ದಿನಗಳಾದ್ಮೇಲೆ ಬದಲಾಗಬಹುದು ಅಂತ ಅನ್ಕೋತಾಳೆ. ಅದನ್ನ ಕೇಳಿದ ಎಸ್.ಐ. ರಾಜು ಅಜಯ್ ಫಾದರ್ ಅನ್ನ ಕರೆದು ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಅವರು ಹೌದು ಸರ್, ಅಜಯ್ಗೆ ರೂಪಳನ್ನ ಮದುವೆ ಆಗೋದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ, ಆದ್ರೆ ಇದು ಒಳ್ಳೆ ಸಂಬಂಧ, ಅವಳನ್ನ ಮದುವೆ ಮಾಡ್ಕೊಂಡ್ರೆ ಇವನು ಬದಲಾಗ್ತಾನೆ ಅಂತೇಳಿ ನಾವೇ ಬಲವಂತದಿಂದ ಮದುವೆ ಮಾಡಿದ್ವಿ ಅಂತ ಹೇಳ್ತಾನೆ. ಇನ್ನು ಮೂವಿ ಫ್ಲಾಶ್ ಬ್ಯಾಕ್ ಗೆ ಬಂದ್ರೆ ಒಂದು ದಿನ ರೂಪ ಅಜಯ್ಗೋಸ್ಕರ ಬಿರಿಯಾನಿಯನ್ನ ಪ್ರಿಪೇರ್ ಮಾಡಿ ಅಜಯ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಆಗ ಅಜಯ್ ಮನೆಗ್ ಬಂದು ರೂಪ ಕರಿತಾ ಇದ್ರು ಕೂಡ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ನನಗೆ ಇವತ್ತು ಆಫೀಸ್ ಅಲ್ಲಿ ತುಂಬಾ ಕೆಲಸ ಇತ್ತು, ತುಂಬಾ ಟಯರ್ಡ್ ಆಗಿದ್ದೀನಿ, ನೀನ್ ತಿಂದು ಮಲ್ಕೋ ಅಂತೇಳಿ ಅವನು ಹೋಗಿ ರೂಮ್ ಅಲ್ಲಿ ಹೋಗಿ ಮಲ್ಕೋತಾನೆ. ಇದರಿಂದ ರೂಪ ತುಂಬಾ ಬಾಧೆ ಬೀಳ್ತಾಳೆ. ಆದ್ರೆ ಮಾರನೇ ದಿನ ಬೆಳಿಗ್ಗೆ ಅಜಯ್ ರೂಪಗಿಂತ ಮೊದಲು ಬೇಗ ಎದ್ದು ಟಿಫನ್ ಅನ್ನ ಪ್ರಿಪೇರ್ ಮಾಡಿ ನಿನ್ನೆ ನಡೆದ ವಿಚಾರಕ್ಕೆ ಸಾರಿ ಕೇಳಿ ಅವಳ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ತಾನೆ. ಅದನ್ನೆಲ್ಲ ನೋಡಿದ ರೂಪಗೆ ಮಾತ್ರ ಅಜಯ್ ಈ ರೀತಿ ಯಾಕೆ ಬಿಹೇವ್ ಮಾಡ್ತಾನೆ ಅಂತೇಳಿ ಅರ್ಥ ಆಗೋದಿಲ್ಲ. ಅವತ್ತಿನಿಂದ ರೂಪಗೆ ಈ ರೀತಿ ಇನ್ಸಿಡೆಂಟ್ ಗಳು ಜಾಸ್ತಿ ನಡೀತಾ ಇರ್ತವೆ. ಕೆಲವೊಂದ್ಸರಿ ಅಜಯ್ ರೂಪ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡ್ತಾನೆ, ಕೆಲವೊಂದ್ಸರಿ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದ. ಅಸಲಿಗೆ ರೂಪ ಇದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಇದನ್ನೆಲ್ಲ ನೋಡಿದ ರೂಪಗೆ ಈ ಕೆಲಸಗಳನ್ನ ಅಜಯ್ ಅಮಾಯಕತ್ವದಿಂದ ಮಾಡ್ತಾ ಇದ್ದಾನೋ ಅಥವಾ ತನ್ನ ಮೂರ್ಖತನದಿಂದ ಮಾಡ್ತಿದ್ದಾನೋ ಅಂತೇಳಿ ಅರ್ಥವಾಗದೆ ತನ್ನಲ್ಲೇ ತಾನು ಬಾಧೆ ಬೀಳ್ತಾ ಇದ್ಲು. ಈ ರೀತಿಯಾಗಿರುವಾಗ ಒಂದು ದಿನ ರೂಪಗೆ ತಾನು ಪ್ರೆಗ್ನೆಂಟ್ ಎಂದು ಗೊತ್ತಾಗಿ ತುಂಬಾ ಸಂತೋಷ ಪಡ್ತಾ ಅದೇ ವಿಷಯವನ್ನ ಅಜಯ್ ಹತ್ರ ಹೇಳಿದಾಗ ಅಜಯ್ ಕೂಡ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಅದೇ ಸಮಯದಲ್ಲಿ ರೂಪ ಈ ವಿಷಯವನ್ನ ನಮ್ಮ ಪೇರೆಂಟ್ಸ್ ಹೇಳೋಣ ಅಂತ ಹೇಳಿದಾಗ ಅದಕ್ಕೆ ಅಜಯ್ ಈಗ ಬೇಡ, ಟೈಮ್ ಬರ್ಲಿ ಹೇಳೋಣ ಅಂತೇಳಿ ಈವ್ನಿಂಗ್
ಈವ್ನಿಂಗ್ ಡಿನ್ನರ್ ಹೋಗೋಣ ರೆಡಿ ಆಗಿರು ಅಂತೇಳಿ ಆಫೀಸ್ಗೆ ಹೊರಡ್ತಾನೆ. ಅವತ್ ಈವ್ನಿಂಗ್ ರೂಪ ಮನೆಗ್ ಬಂದಾಗ ಅಷ್ಟೊತ್ತಿಗಾಗ್ಲೇ ಅಜಯ್ ಮನೆಗ್ ಬಂದಿರ್ತಾನೆ. ಆಗ ಅಜಯ್ ರೂಪಗೆ ಅಬಾರ್ಷನ್ ಲೆಟರ್ ಕೊಟ್ಟು ನಾನು ಅದ್ರಲ್ಲಿ ಸಿಗ್ನೇಚರ್ ಮಾಡಿದೀನಿ, ನೀನು ಕೂಡ ಸಿಗ್ನೇಚರ್ ಮಾಡು, ನಮ್ಗೆ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ರೂಪ ಶಾಕ್ ಆಗಿ ಮಾರ್ನಿಂಗ್ ನಾನು ಪ್ರೆಗ್ನೆಂಟ್ ಅಂತ ಹೇಳಿದಾಗ ತುಂಬಾ ಖುಷಿ ಇದೆ ಅಲ್ವಾ, ಇದೇನಿದು ನಿನ್ ಕತೆ, ಅಟ್ಲೀಸ್ಟ್ ನಿನ್ ಬ್ರೈನ್ ಕೆಲಸ ಮಾಡ್ತಾ ಇದೆಯಲ್ಲೋ ಅಂತ ಹೇಳಿ ಅವನ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಅದಕ್ಕೆ ಅಜಯ್ ನನ್ನ ಡಿಸಿಷನ್ ಅನ್ನ ನಾನು ಹೇಳ್ದೆ, ಇದ್ರ ಮೇಲೆ ನಿನ್ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ರೂಪಗೆ ಬೇರೆ ದಾರಿ ಇಲ್ದೆ ಅಜಯ್ಗೆ ಬೇಜಾರ್ ಮಾಡೋದಕ್ಕೂ ಕೂಡ ಇಷ್ಟ ಇಲ್ದೆ ಅಬಾರ್ಷನ್ ಲೆಟರ್ ಮೇಲೆ ಸಿಗ್ನೇಚರ್ ಮಾಡಿ ಅಬಾರ್ಷನ್ ಅನ್ನು ಕೂಡ ಮಾಡಿಸ್ಕೊಳ್ತಾಳೆ. ಇದೆಲ್ಲವನ್ನು ರೂಪ ಎಸ್ ಎ ರಾಜು ಹತ್ರ ಹೇಳಿ ತುಂಬಾ ಬಾಧೆ ಬೀಳ್ತಾಳೆ. ಅಲ್ಲೇ ಇದ್ದ ಅಜಯ್ ಫ್ಯಾಮಿಲಿ ಮತ್ತು ವೈಷ್ಣವಿ ಕೂಡ ತುಂಬಾ ಎಮೋಷನ್ ಆಗ್ತಾರೆ. ನಂತರ ರಾಜು ಮಾತಾಡ್ತಾ, ಇದೆಲ್ಲವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಹಸ್ಬೆಂಡ್ ಮೇಲೆ ಕೋಪ ಮಾಡ್ಕೊಂಡು ಟೈಮ್ ಬರೋವರೆಗೂ ವೇಟ್ ಮಾಡಿ ಆನಿವರ್ಸರಿ ದಿನ ಅಜಯ್ ನನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಅವನನ್ನ ಕೆಳಗಡೆ ತಳ್ಳಿ ಸಾಯಿಸಿದಿರಾ ಅಂತ ಹೇಳ್ತಾನೆ. ಆಗ ರೂಪ ತಲೆ ಕೆಡುವಂತ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಅದೇನು ಅಂದ್ರೆ ಅಜಯ್ ನನ್ನ ನಾನು ಕೊಲೆ ಮಾಡ್ಲಿಲ್ಲ, ಅವನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ಹೇಳಿ. ಹಾಗೆ ಅಜಯ್ ಬರ್ದಿರೋ ಸೂಸೈಡ್ ಲೆಟರ್ ಅನ್ನು ಕೂಡ ಎಸ್ ಐ ರಾಜುಗೆ ಕೊಡ್ತಾಳೆ. ಅದರಲ್ಲಿ ಅಜಯ್ ಏನ್ ಬರ್ದಿದ್ದಾನೆ ಅಂದ್ರೆ, ನನ್ನ ಜೀವನದಲ್ಲಿ ನಾನು ಇಂತ ಹುಚ್ಚು ನಿರ್ಧಾರವನ್ನ ತಗೊಳ್ತೀನಿ ಅಂತ ನಾನು ಕನಸು ಕೂಡ ಕಂಡಿರ್ಲಿಲ್ಲ, ಆದ್ರೆ ನಾನು ರೂಪ ಕೊಡುವ ಮಾನಸಿಕ ವೇದನೆಯನ್ನ ತಡೆದುಕೊಳ್ಳಲಾಗದೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಜೀವನವನ್ನ ಮುಗಿಸ್ತಾ ಇದ್ದೀನಿ ಅಂತೇಳಿ ಆ ಲೆಟರ್ ಅಲ್ಲಿ ಬರ್ದಿರ್ತಾನೆ. ನಂತರ ರಾಜು ಆ ಲೆಟರ್ ಅನ್ನ ಅಜಯ್ ಫಾದರ್ ಗೆ ಕೊಟ್ಟು ಇದು ಅಜಯ್ ನ ಹ್ಯಾಂಡ್ ರೈಟಿಂಗ್ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ರೂಪ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತ ಹೇಳ್ತಿರಲ್ವಾ, ತಪ್ಪು ನಿಮ್ದು ಇಲ್ದಿರುವಾಗ ಅವತ್ತೇ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಈ ಲೆಟರ್ ಅನ್ನ ತೋರಿಸಬಹುದಾಗಿತ್ತಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ರೂಪ ಮಾತಾಡ್ತಾ, ಅವತ್ತೇ ನಾನು ಈ ಲೆಟರ್ ಅನ್ನ ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ಕೊಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಅಜಯ್ ಆ ಲೆಟರ್ ಅಲ್ಲಿ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಬರ್ದಿದ್ದಾನೆ, ಅವತ್ತು ಯಾಕೆ ಅವನು ಆ ರೀತಿ ಬರ್ದಿದ್ದಾನೆ ಅಂತೇಳಿ ನನ್ಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಇವತ್ತು ಆ ಡೈರಿಯಲ್ಲಿರುವ ಒಂದೊಂದೇ ವಿಚಾರಗಳನ್ನ ಕೇಳ್ತಾ ಇದ್ರೆ ಅಜಯ್ ಬೇಕು ಅಂತಲೇ ಈ ರೀತಿ ಮಾಡಿದ್ದಾನೆ ಅಂತೇಳಿ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ನಂತರ ಎಸ್ ಐ ರಾಜು ಅಜಯ್ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಅವರ ತಂದೆಯನ್ನ ಮಾತಾಡಿಸ್ತಾ, ಅಜಯ್ ಚಿಕ್ಕವನಿದ್ದಾಗಿಂತಲೂ ಅವನ ಮೆಂಟಲ್ ಸ್ಟೇಟಸ್ ಯಾವ ರೀತಿ ಇತ್ತು, ಹಾಗೆಯೇ ಅವ್ನು ಚಿಕ್ಕವನಿರುವಾಗ ಅವ್ನು ಏನಾದ್ರು ಮೆಂಟಲ್ ಡಿಸಾರ್ಡರ್ ಅಂತ ಹೇಳಿ ಕೇಳಿದಾಗ ಆಗ ಅಜಯ್ನ ಫಾದರ್ ಮಾತಾಡ್ತಾ, ಅಜಯ್ ಚಿಕ್ಕವನಿರುವಾಗ ಅವನಿಗೆ ಸುರೇಶ್ ಎಂಬ ಬೆಸ್ಟ್ ಫ್ರೆಂಡ್ ಇದ್ದ, ಆದ್ರೆ ಏನಾಯ್ತು ಏನೋ ಗೊತ್ತಿಲ್ಲ, ಸುರೇಶ್ ಸಡನ್ ಆಗಿ ಸತ್ತೋದ, ಆದ್ರೆ ಅಜಯ್ ಆ ವಿಷಯವನ್ನ ತುಂಬಾ ದಿನಗಳಾದ್ರೂ ಕೂಡ ಮರಿಲಿಲ್ಲ, ಹಾಗೆ ಸ್ವಲ್ಪ ಮೆಂಟಲ್ ಸಫರ್ ಆಗಿದ್ದ, ಅದಕ್ಕೋಸ್ಕರ ಅವನನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇದ್ವಿ. ಆ ಘಟನೆ ನಡೆದ ಮೇಲೆ ಅಜಯ್ ತುಂಬಾ ದಿನಗಳವರೆಗೂ ಯಾರ ಜೊತೆನೂ ಮಾತಾಡದೆ ಒಂಟಿಯಾಗಿರ್ತಾ ಇದ್ದ. ಆಗಿರುವಾಗ ಅದಾದ ಸ್ವಲ್ಪ ದಿನಕ್ಕೆ ನಾವು ಮನೆಗೆ ಒಂದು ಹೊಸ ಟಿವಿ ತಗೊಂಡ್ಬಂದ್ವಿ. ಆಗ ಟಿವಿ ಎಲ್ಲಿಡ್ಬೇಕು ಅಂತೇಳಿ ನನಗೂ ನನ್ನ ಹೆಂಡತಿ ಮಧ್ಯೆ ಒಂದು ಚಿಕ್ಕ ಜಗಳ. ಆಗ ಅಲ್ಲೇ ಇದ್ದ ಅಜಯ್ ನನ್ನ ಟಿವಿ ಎಲ್ಲಿಟ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ತುಂಬಾ ಆಶ್ಚರ್ಯಕರವಾಗಿ ಯಾವತ್ತು ಮಾತನಾಡದ ಅಜಯ್ ಟಿವಿಯನ್ನ ಅಲ್ಲಿಡಿ ಅಂತೇಳಿ ಅಲ್ಲಿಂದ ಹೊರಟೋದ. ಅವತ್ತಿನಿಂದ ಅಜಯ್ ತನ್ನ ಮೆಂಟಲ್ ಡಿಸಾರ್ಡರ್ ಅನ್ನ ಓವರ್ಟೇಕ್ ಮಾಡಿದ್ದರಿಂದ ನಾವು ತೆಗೆದುಕೊಳ್ಳುವ ಪ್ರತಿ ಡಿಸಿಷನ್ ಅಲ್ಲೂ ಕೂಡ ಅಜಯ್ ನನ್ನ ಇನ್ವಾಲ್ವ್ ಮಾಡ್ತಾ ಇದ್ವಿ. ಆಗ ಅವನು ಡಿಸಿಷನ್ ತಗೊಳ್ತಾ ಇದ್ದ, ಆ ನಂತರ ಸ್ವಲ್ಪ ಸ್ವಲ್ಪವಾಗಿ ನಾರ್ಮಲ್ ಆದ ಅಂತ ಹೇಳ್ತಾರೆ. ನಂತರ ಎಸ್ ಐ ರಾಜು ರೂಪ ಹೇಳಿದ್ದನ್ನು ಮತ್ತು ಆ ಡೈರಿಯಲ್ಲಿ ಬರ್ದಿರೋದನ್ನ ಮತ್ತೆ ನೆನಪು ಮಾಡ್ಕೊಂಡು ರೂಪ ಜೊತೆ ಮಾತಾಡ್ತಾ, ನಿಮ್ಮ ಹಸ್ಬೆಂಡ್ ಸೂಸೈಡ್ ಮಾಡ್ಕೊಂಡು ಆ ಅಪರಾಧ ನಿಮ್ಮ ಮೇಲೆ ಬಂದು ನೀವು ಬಾಧೆ ಬೀಳ್ತಿರೋದನ್ನ ಆತ್ಮವಾಗಿ ನೋಡ್ಬೇಕು ಅನ್ನೋದು ಅವನ ಆಸೆ ಆಗಿತ್ತ, ಇದೆಲ್ಲ ನಾಟಕ ಮಾಡಬೇಡ, ಈಗ್ಲಾದ್ರೂ ನಿಜ ಹೇಳು ಅಂತೇಳಿ ಜೋರಾಗಿ ಕೇಳಿದಾಗ ರೂಪ ನಡೆದದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಆನಿವರ್ಸರಿ ದಿನ ಅಜಯ್ ರೂಪಗೆ ಕಾಲ್ ಮಾಡಿ ಮೈನಸ್ ಅಪಾರ್ಟ್ಮೆಂಟ್ ಹತ್ರ ಬಾ ಅಂತ ಹೇಳಿದಾಗ ರೂಪ ಮನೆಗೆ ಹೋಗಿ ರೆಡಿ ಆಗಿ ಅಲ್ಲಿಂದ ಹೊರಟಾಗ ಅದೇ ಸಮಯಕ್ಕೆ ರೂಪಗೆ ಅಜಯ್ ಬರ್ದಿರುವ ಸೂಸೈಡ್ ಲೆಟರ್ ಸಿಗುತ್ತೆ. ಅದನ್ನ ನೋಡಿದ ರೂಪ ಶಾಕ್ ಆಗಿ ನಂತರ ಮೈನಸ್ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ ಹೋದಾಗ ಆಗ ಅಜಯ್ ರೂಪಗೆ ವಿಶ್ ಮಾಡಿ ನಿನ್ಗೊಂದು ಸರ್ಪ್ರೈಸ್ ಇದೆ ಕಣ್ಮುಚ್ಕೊ ಅಂತ ಹೇಳಿದಾಗ ಆಗ ಅದೇ ಸಮಯಕ್ಕೆ ರೂಪ ಅಜಯ್ಗೆ ಲೆಟರ್ ಅನ್ನು ತೋರಿಸಿ, ಅಸಲಿಗೆ ನೀವು ಸೂಸೈಡ್ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೊಂಡಿದ್ದೀರಾ, ಅದಕ್ಕೆ ಕಾರಣ ನಾನೇ ಅಂತೇಳಿ ಏಕೆ ಬರ್ದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಜಯ್, ನೀನು ಅಂದ್ರೆ ನನಗೆ ಇಷ್ಟ ಇಲ್ಲ ಅಂತೇಳಿ ನಮ್ಮ ಎಂಗೇಜ್ಮೆಂಟ್ ದಿನನೇ ನಾನು ನಿನ್ಗೆ ಹೇಳ್ದೆ, ಆದ್ರೂ ಕೂಡ ನೀನ್ ನನ್ನ ಲೈಫಿಗೆ ಬಂದೆ, ನೀನು ನನ್ನ ಲೈಫಿಗೆ ಬಂದಿದ್ರಿಂದ ನನ್ಗಾದ ನಷ್ಟ ಏನು ಅಂತ ಗೊತ್ತಾ, ನನ್ನ ಜೀವನದಲ್ಲಿ ನೀನ್ ಬರೋದ್ಕಿಂತ ಮುಂಚೆ ನನ್ನ ಪೇರೆಂಟ್ಸ್ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ನನ್ನನ್ನ ಕೇಳಿ ಡಿಸಿಷನ್ ತಗೊಳ್ತಾ ಇದ್ರು, ಅದೇ ರೀತಿ ನಾನು ಬೆಳೆದೆ ಕೂಡ, ಅಲ್ಲಿವರೆಗೂ ನನ್ನ ಲೈಫ್ ತುಂಬಾ ಹ್ಯಾಪಿ ಆಗಿತ್ತು, ಆದ್ರೆ ನಿನ್ನಂತ ಇಂಡಿಪೆಂಡೆಂಟ್ ವುಮೆನ್ ನನ್ನ ಲೈಫ್ ಅಲ್ಲಿ ಬಂದ್ಮೇಲೆ ಅಲ್ಲಿವರೆಗೂ ನನ್ನ ಸಲಹೆ ತಗೊಳ್ತಾ ಇದ್ದ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೊಲೀಗ್ಸ್ ಎಲ್ಲ ನನ್ನನ್ನೇ ನಿನ್ನ ಹತ್ರ ಸಲಹೆ ತಗೋ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನನ್ನ ಪಕ್ಕದಲ್ಲಿ ಇದ್ದು ನನ್ನ ವ್ಯಾಲ್ಯೂ ಕಡಿಮೆ ಆಯ್ತು ಅಂತೇಳಿ ನಾನು ಎಷ್ಟು ಕುಗ್ಗಿ ಹೋಗ್ತಾ ಇದ್ದೆ ಅಂತೇಳಿ ಗೊತ್ತಾ, ಅದಕ್ಕೋಸ್ಕರ ನಿನ್ನನ್ನ ಎಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ನಂತರ ನೀನು ಮಾಡೋ ಕೆಲಸದಲ್ಲಿ ನೀನ್ ಕಷ್ಟ ಪಡ್ತಾ ಇದ್ರೆ ಅದನ್ನ ನೋಡಿ ನಾನು ಸಂತೋಷ ಪಡ್ತಾ ಇದ್ದೆ, ಅದಕ್ಕೋಸ್ಕರ ಇವತ್ತಿನಿಂದ ನೀನ್ ಕೆಲಸವನ್ನ ಬಿಟ್ಟು ನನ್ನ ಹೆಂಡತಿಯಾಗಿ ಮನೆಯಲ್ಲಿರು, ಆಗ ನಿನ್ನ ರೆಸ್ಪೆಕ್ಟ್ ನಿನಗಿರುತ್ತೆ, ನನ್ನ ರೆಸ್ಪೆಕ್ಟ್ ನನಗಿರುತ್ತೆ. ಅದನ್ನ ಬಿಟ್ಟು ನೀನ್ ಹೀಗೆ ಇರ್ತೀಯ ಅಂದ್ರೆ ಯಾವ ರೀತಿ ನಿನ್ನ ಬ್ಯಾಡ್ ಮಾಡ್ಬೋದು ಅದೆಲ್ಲಾ ರೀತಿ ಎಲ್ಲರ ದೃಷ್ಟಿಯಲ್ಲಿ ನಿನ್ನ ಬ್ಯಾಡ್ ಮಾಡ್ತೀನಿ. ಈಗಲೂ ಕೂಡ ನಿನ್ ಮನಸ್ಸು ಬದಲಾಯಿಸದೆ ಹೋದ್ರೆ ಇಲ್ಲಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತೀನಿ, ಆಗ ನಿನಗೆ ಮರ್ಯಾದೆನೂ ಇರಲ್ಲ, ಜಾಬು ಇರಲ್ಲ ಅಂತೇಳಿ ಅವಳನ್ನ ಭಯ ಬೀಳಿಸ್ತಾ ಇಲ್ಲಿಂದ ಬಿದ್ದು ಸತ್ತು ಹೋಗ್ತೀನಿ ಅಂತ ಹೇಳುವಾಗ ನಿಜವಾಗ್ಲೂ ಟೆರೆಸ್ ಮೇಲಿಂದ ಕೆಳಗಡೆ ಬೀಳೋದಕ್ಕೆ ಹೋಗಿ ತನ್ನ ಕೈಗಳಿಂದ ಗೋಡೆಗಳನ್ನ ಹಿಡ್ಕೊಂಡು ಅಲ್ಲಾಡ್ತಾ ಇರ್ತಾನೆ. ನಂತರ ರೂಪಳನ್ನ ಹೆಲ್ಪ್ ಮಾಡು ಅಂತೇಳಿ ಬೇಡ್ಕೊಳ್ತಾ ಇರುವಾಗ
ಆಗ ರೂಪ ಅಲ್ಲಿವರೆಗೂ ಅಜಯ್ ಮಾಡಿರುವುದನ್ನ ನೆನಪು ಮಾಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ಅಜಯ್ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಅದನ್ನೆಲ್ಲ ಕೇಳಿದ ಎಸ್.ಐ. ರಾಜು, ನಿನಗೆ ಅಜಯ್ ನನ್ನ ಕಾಪಾಡೋ ಚಾನ್ಸಸ್ ಇದ್ರೂ ಕೂಡ ಅವನನ್ನ ಹೇಗೆ ಕಾಪಾಡ್ಲಿಲ್ಲ? ಏಕೆಂದ್ರೆ ಅವನನ್ನ ಕೊಲ್ಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿತ್ತು, ಅದಕ್ಕೆ ನೀನು ಅವನನ್ನ ಕಾಪಾಡ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೂಪ ಮಾತಾಡ್ತಾ, ನನಗೆ ಅಜಯ್ ನನ್ನ ಕೊಲ್ಬೇಕು ಅಂತೇಳಿ ಯಾವ್ದೇ ರೀತಿ ಕ್ರಿಮಿನಲ್ ಮೈಂಡ್ ಇರ್ಲಿಲ್ಲ, ಆದ್ರೆ ಆ ಟೈಮ್ ಅಲ್ಲಿ ನನ್ಗೇನ್ ಮಾಡ್ಬೇಕು ಅಂತೇಳಿ ಅರ್ಥ ಆಗ್ಲಿಲ್ಲ ಅಷ್ಟೇ. ಅಸಲಿಗೆ ನಾನು ಅವನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದೆಲ್ಲವನ್ನು ಕೂಡ ನಿಮ್ಮ ಹತ್ರ ನಾನು ಹೇಳ್ತಾ ಇರ್ಲಿಲ್ಲ. ಅವನು ಕಾಲ್ ಜಾರಿ ಕೆಳಗಡೆ ಬಿದ್ದು ಸತ್ತೋದ ಅಂತ ಹೇಳ್ತಾ ಇದ್ದೆ. ಆಗ ಇಂತ ಕ್ವಶನ್ ಗಳು ಕೂಡ ಇರ್ತಾ ಇರ್ಲಿಲ್ಲ ಅಲ್ವಾ ಅಂತ ಹೇಳಿದಾಗ ಆಗ ರಾಜು, ನನಗೆ ಅರ್ಥ ಆಗ್ದಿರೋ ಪ್ರಶ್ನೆ ಇನ್ನೊಂದಿದೆ ಅಂತ ಹೇಳ್ತಾ ಅವನ ನೀನೇ ಕೊಂದಿದೀಯ ಅಂತೇಳಿ ತುಂಬಾ ಸಾರಿ ಹೇಳ್ತಾ ಇರ್ತಾನೆ. ಆಗ ರೂಪ ಆ ಮಾತನ್ನ ಕೇಳಿ ತುಂಬಾ ಬಾಧೆ ಬೀಳ್ತಾಳೆ. ಆಗ ಅಲ್ಲೇ ಇದ್ದ ಅಜಯ್ ಫ್ಯಾಮಿಲಿ ಮತ್ತು ವೈಷ್ಣವಿ ಅಲ್ಲಿಗೆ ಬಂದು ಅಳ್ತಾ ಇದ್ದ ರೂಪಳನ್ನ ಸಮಾಧಾನ ಮಾಡಿ, ರೂಪ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತೇಳಿ ರಾಜುಗೆ ಹೇಳ್ತಾ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ನಂತರ ರೂಪಳನ್ನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ. ಇದರಿಂದ ಕೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗದೆ ಇರೋ ಕಾರಣ ಎಸ್.ಐ. ರಾಜುಗೆ ತುಂಬಾ ಕೋಪ ಬರುತ್ತೆ. ಸೀನ್ ಕಟ್ ಆದ್ರೆ ವೈಷ್ಣವಿ ರೂಪ ಜೊತೆ ಮಾತಾಡ್ತಾ, ಸಾರಿ ಅತ್ಗೆ, ಸುಮ್ನೆ ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡೆ, ಅಜಯ್ ಅಣ್ಣನಿಂದ ನೀವೆಷ್ಟು ಬಾಧೆ ಬಿದ್ದೀರಾ ಅಂತೇಳಿ ನಿಮ್ ಮಾತುಗಳು ಕೇಳಿದ್ಮೇಲೆ ನನಗೆ ಅರ್ಥ ಆಯ್ತು ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅದೇ ಸಮಯಕ್ಕೆ ಎಸ್.ಐ. ರಾಜು ರೂಪ ಹತ್ರ ಬಂದು, ಇನ್ನು ಒಂದೇ ಒಂದು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು, ಅದನ್ನ ನೀವ್ ಹೇಳಿದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅವತ್ತು ಪಪ್ಪಲ್ಲಿ ನಿಮ್ ಜೊತೆ ಇದ್ದಿದ್ದು ಯಾರು ಅಂತ ಕೇಳಿದಾಗ ಅದಕ್ಕೆ ರೂಪ ನಗ್ತಾಳೆ. ಆಗ ಇಲ್ಲೊಂದು ತಲೆ ಕೆಡುವಂತ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅವತ್ತು ಪಪ್ಪಲ್ಲಿ ರೂಪ ಜೊತೆ ಇದ್ದಿದ್ದು ಬೇರೆ ಯಾರು ಅಲ್ಲ, ಎಸ್.ಐ. ರಾಜು. ಇಲ್ಲೇ ನಮಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅವತ್ತು ಅಜಯ್ ಟೆರಸ್ ಮೇಲೆ ಕೆಳಗಡೆ ಬೀಳ್ತಿರುವಾಗ, ಗೋಡೆಯನ್ನು ಹಿಡ್ಕೊಂಡು ಅಲ್ಲಾಡ್ತಿರುವಾಗ ಅಜಯ್ ರೂಪಳನ್ನ ಹೆಲ್ಪ್ ಮಾಡು ಅಂತ ಕೇಳ್ತಿರುವಾಗ ಆಗಾಗ್ಲೇ ರೂಪ ಅಜಯ್ ಬರ್ದಿದ್ದ ಸೂಸೈಡ್ ಲೆಟರ್ ಮತ್ತು ಡೈರಿಯನ್ನು ನೋಡಿದ್ದ ರೂಪ, ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಇದ್ರೆ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬಹುದಾಯ್ತು, ನೀನು ಆ ರೀತಿ ಮಾಡದೆ ಒಬ್ಬ ಸೈಕೋ ತರ ನನಗೆ ನೋವು ಕೊಟ್ಟೆ, ಈಗ ನೀನು ನನ್ನ ಸಿಗಾಕ್ಸಕ್ಕೋಸ್ಕರ ಡೈರಿಯನ್ನ ಬರಿಬಾರ್ದಾಗಿತ್ತು, ಇದರಿಂದ ನೀನು ಸಿಗೋದು ಒಂದೇ, ನಿನ್ನ ಸಾವು ಅಂತೇಳಿ ಗೋಡೆಯನ್ನ ಹಿಡ್ಕೊಂಡು ನೇತಾಡ್ತಿದ್ದ ಅಜಯ್ ಕೈಯನ್ನ ತೆಗೆದಿದ್ದರಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ನಂತರ ರೂಪ ತನ್ನ ಫ್ರೆಂಡ್ ಆಗಿರುವ ಎಸ್.ಐ. ರಾಜು ಹತ್ರ ಬಂದು ಡೈರಿ ಮತ್ತು ಆ ಸೂಸೈಡ್ ಲೆಟರ್ ನ ತೋರಿಸಿ ನಡೆದೆಲ್ಲವನ್ನು ಕೂಡ ಹೇಳಿ, ನಿಜ ಹೇಳ್ಬೇಕಂದ್ರೆ ಅಜಯ್ ಸೈಂಟಿಫಿಕ್ ಡಿಸಾರ್ಡರ್ ಇಂದ ಬಾಧೆ ಬೀಳ್ತಾ ಇದ್ದ, ಈ ಡೈರಿಲಿ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಬರ್ದಿದ್ದಾನೆ, ಅದಕ್ಕೋಸ್ಕರ ರಾಜು ನೀನ್ ನಿಲ್ಬೇಕು, ಅಜಯ್ ಸತ್ತೋಗಿರೋ ಏರಿಯಾ ನಿನ್ನ ಪೊಲೀಸ್ ಕಂಟ್ರೋಲ್ ಅಲ್ಲೇ ಬರುತ್ತಲ್ವಾ, ನಾಳೆ ನಾನು ಮೀಡಿಯಾ ಮುಂದೆ ಈ ಲೆಟರ್ ಮತ್ತು ಡೈರಿಯನ್ನ ತೋರಿಸಿ ಅಜಯ್ ನನಗೆ ಎಷ್ಟು ಬಾಧೆ ಕೊಟ್ಟಿದ್ದಾನೆ ಅಂತೇಳಿ ಮೀಡಿಯಾ ಮುಂದೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಎಸ್.ಐ. ರಾಜು, ನೀನ್ ನಿಜ ಹೇಳಿದ್ರು ಕೂಡ ಅಲ್ಲಿ ಯಾರು ಕೂಡ ನಿನ್ನನ್ನು ನಂಬೋದಿಲ್ಲ, ನಿನ್ನ ಗಂಡ ನಿನ್ನ ಬ್ಯಾಡ್ ಆಗಿ ಪ್ರೂವ್ ಮಾಡೋದಕ್ಕೆ ಕೇವಲ ಡೈರಿಯನ್ನ ಬರ್ದಿದ್ದಾನೆ ಅಂತ ಅಂದ್ಕೊಳ್ತೀಯಾ, ಅವನಿಗೆ ಗೊತ್ತಿರೋ ವ್ಯಕ್ತಿಗಳ ಜೊತೆ ನಿನ್ನ ಬಗ್ಗೆ ಇನ್ನಷ್ಟು ಬ್ಯಾಡ್ ಆಗಿ ಹೇಳಿರ್ಬೋದಲ್ವಾ, ಇದೇ ನಿಜವಾಗಿದ್ರೆ ನಾಳೆ ನಿನ್ನ ಮೀಡಿಯಾ ಮುಂದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಂತರ ನಡೆಯೋ ಸಿಚುವೇಶನ್ ಗಳೆಲ್ಲ ನಿನ್ನನ್ನೇ ಸುತ್ಕೊಳ್ತವೆ, ಅದಕ್ಕೋಸ್ಕರ ನೀನು ನಾಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಅಜಯ್ ಕಾಲ್ ಜಾರಿ ಕೆಳಗಡೆ ಬಿದ್ದಿರ್ಬೋದು ಅಂತ ಹೇಳು, ಆ ನಂತರ ಈ ಕೇಸು ಆಕ್ಸಿಡೆಂಟ್ ತರ ಕ್ಲೋಸ್ ಆಗೋ ತರ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಇಲ್ಲಿಗೆ ಈ ಕೇಸು ಇಷ್ಟಕ್ಕೆ ಮುಗಿಯೋದಿಲ್ಲ, ಅಜಯ್ಗೆ ಸಂಬಂಧಪಟ್ಟಿರೋ ಎಲ್ಲರೂ ಕೂಡ ನಿನ್ ಮೇಲೆ ಡೌಟ್ ಬೀಳ್ತಾರೆ, ಅದಕ್ಕೋಸ್ಕರ ಅವ್ರನ್ನೆಲ್ಲರೂ ಕೂಡ ಒಂದೇ ಲೈನ್ಗೆ ತಗೊಂಡ್ಬಂದು ಅವರಿಗೆ ನಡೆದದ್ದು ಅರ್ಥ ಆಗೋ ತರ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ಆಗ ಅಜಯ್ ಮತ್ತು ನಿನ್ ಮಧ್ಯೆ ನಡೆದನ್ನ ಅವ್ರಿಗೆ ಅರ್ಥ ಆಗೋ ತರ ಮಾಡಬಹುದು, ಆಗ ಅಜಯ್ ವಿಷಯದಲ್ಲಿ ನಿಂದು ತಪ್ಪೇನಿಲ್ಲ ಅಂತ ಹೇಳಿ ಎಲ್ರಿಗೂ ಅರ್ಥ ಆಗುತ್ತೆ. ಹೀಗೆ ನಡಿಬೇಕು ಅಂದ್ರೆ ಮೊದಲಿಗೆ ನಿನ್ ಮೇಲೆ ಡೌಟ್ ಇರೋ ಎಲ್ಲರನ್ನು ಕೂಡ ಒಂದು ಲೈನ್ ಗೆ ತರಬೇಕು, ಅದಕ್ಕೋಸ್ಕರ ಒಬ್ಬ ಪರ್ಸನ್ ಬೇಕು, ಅವನಿಂದ ನಿನ್ ಮೇಲೆ ಎಲ್ರಿಗೂ ಕೂಡ ಅನುಮಾನ ಬರುವಂತೆ ಮಾಡಬೇಕು. ಆ ರೀತಿಯಾಗಿ ಎಸ್.ಐ. ರಾಜು ಪಕ್ಕ ಪ್ಲಾನ್ ಪ್ರಕಾರ ಅಜಯ್ ಕಜಿನ್ಸ್ ವೈಷ್ಣವಿಯನ್ನ ಸೆಲೆಕ್ಟ್ ಮಾಡ್ಕೊಂಡು ಆಗ ಪಬ್ ಅಲ್ಲಿ ರೂಪ ಮತ್ತು ಎಸ್.ಐ. ರಾಜು ಕೂಡ್ಕೊಂಡು ತೆಗೆದಿರೋ ಫೋಟೋವನ್ನ ವೈಷ್ಣವಿಗೆ ಕಳಿಸಿ ಪ್ಲಾನ್ ಅನ್ನ ಶುರು ಮಾಡಿ ಆಗ ವೈಷ್ಣವಿ ಅಜಯ್ ಸಾವಿನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅಜಯ್ ಸಾವಿನ ಮೇಲೆ ಅನುಮಾನ ಇರೋ ಎಲ್ಲರನ್ನೂ ಕೂಡ ಮೀಟ್ ಮಾಡಿ ರೂಪ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಕೇಸನ್ನ ರೀ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತೇಳಿ ಕೋರ್ಟ್ ಅಲ್ಲಿ ಪಿಟಿಷನ್ ಅನ್ನ ಹಾಕಿಸ್ತಾರೆ. ಈ ರೀತಿಯಾಗಿ ಎಸ್.ಐ. ರಾಜು ರೂಪ ಮೇಲೆ ಡೌಟ್ ಇರುವ ವೈಷ್ಣವಿ ಜೊತೆ ಅಜಯ್ ಫ್ಯಾಮಿಲಿ ಎಲ್ಲರನ್ನು ಕೂಡ ಒಂದೇ ಕಡೆ ಕೂರಿಸಿ ಎಸ್.ಐ. ರಾಜು ರೂಪಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಅಸಲಿಗೆ ರೂಪ ಮತ್ತು ರಾಜು ಮಧ್ಯೆ ಏನ್ ನಡೆದಿದೆಯೋ ಅವರೆಲ್ಲರಿಗೂ ಅರ್ಥವಾಗೋ ತರ ಮಾಡಿದ್ದರಿಂದ ಅಜಯ್ ಸಾವಲ್ಲಿ ರೂಪ ತಪ್ಪೇನಿಲ್ಲ ಅಂತೇಳಿ ಅವರೆಲ್ಲರಿಗೂ ಅರ್ಥವಾಗುತ್ತೆ. ಈಗ ಮೂವಿ ಸ್ಟೋರಿ ಪ್ರೆಸೆಂಟ್ ಬಂದ್ರೆ ರೂಪ ಅಜಯ್ ಹತ್ರ ಈ ಕೇಸ್ ನನ್ನನ್ನು ಸಾಲ್ವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಎಸ್.ಐ. ರಾಜು ಮಾತಾಡ್ತಾ, ಓಕೆ, ಆದ್ರೆ ಅಜಯ್ ಆ ಟೆರಸ್ ಮೇಲೆ ಪಾರ್ಟಿಯನ್ನ ಏಕೆ ಅರೇಂಜ್ ಮಾಡಿದ್ದ ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ರೂಪ ಗೊತ್ತಿಲ್ಲ, ಅತಿ ಬೇಗ ಅದನ್ನ ತಿಳ್ಕೊತೀನಿ ಅಂತ ಹೇಳ್ತಾಳೆ. ಆಗ ರಾಜು ಅಲ್ಲಿಂದ ಹೊರಟೋಗ್ತಾನೆ. ಆಗ ರೂಪ ಮನೆಗೆ ಬಂದು ರಿಲ್ಯಾಕ್ಸ್ ಆಗುತ್ತಾ ನಡೆದನ್ನ ತನ್ನಷ್ಟಕ್ಕೆ ತಾನೇ ನೆನಪು ಮಾಡ್ಕೊಂಡು ನಗ್ತಾ ಇರ್ತಾಳೆ. ಇಲ್ಲೇ ಮೈಂಡ್ ಬ್ಲಾಂಕ್ ಆಗೋ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಮೈನಸ್ ಟೆರೆಸ್ ಮೇಲೆ ಪಾರ್ಟಿಯನ್ನ ಏರ್ಪಾಟ್ ಮಾಡಿದ್ದು ಅಜಯ್ ಅಲ್ಲ, ರೂಪ. ಅಷ್ಟೇ ಅಲ್ಲದೆ ಅಜಯ್ ಡೈರಿಯಲ್ಲಿ ಏನ್ ಬರ್ದಿದ್ದಾನೋ ಅದೆಲ್ಲವೂ ಕೂಡ ನಿಜಾನೇ. ರೂಪಾಳೆ ಅಜಯ್ನನ್ನ ಟಾರ್ಚರ್ ಮಾಡ್ತಾ ಇರ್ತಾಳೆ. ಹಾಗಿರುವಾಗ ಅಜಯ್ ನನ್ ಬಗ್ಗೆ ಡೈರಿಯಲ್ಲಿ ಬರೆದಿದ್ದಾನೆ ಅಂತೇಳಿ ಗೊತ್ತಾದ ರೂಪ ಆನಿವರ್ಸರಿ ದಿನ ಪ್ಲಾನ್ ಪ್ರಕಾರ ಅವನನ್ನ ಇಲ್ಲಿ ಕರೆಸಿ ಡೈರಿ ಮೂಲಕ ನನ್ನ ಅಸಲಿ ರೂಪವನ್ನ ಎಲ್ರಿಗೂ ಗೊತ್ತಾಗೋ ತರ ಮಾಡ್ಬೇಕು ಅಂತ ಅನ್ಕೊಂಡೆ ಅಲ್ವಾ, ಆದ್ರೆ ಅದೇ ಡೈರಿ ನನಗೆ ಯೂಸ್ ಆಗೋ ತರ ಮಾಡ್ಕೋತೀನಿ ಅಂತೇಳಿ ಅಜಯ್ ನನ್ನ ಟೆರಸ್
ಟೆರೆಸ್ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸಿರ್ತಾಳೆ. ಇದರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.